ನಾನು ಚುನಾವಣೆಕ್ಕಿಂತ ಮೊದಲು, ಚುನಾವಣೆ ನಂತರ ಮತ್ತು ನಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ, ನಮ್ಮ ಮಕ್ಕಳ ಮದುವೆ ಎಲ್ಲ ಸಂದರ್ಭದಲ್ಲಿ ನಾನು ಕುಟುಂಬ ಸಮೇತವಾಗಿ ಸಾಮಾನ್ಯವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ತೆಗೆದುಕೊಂಡಿದ್ದೇನೆ. ಇವತ್ತು ಚುನಾವಣೆ ಅಧಿಕೃತವಾಗಿ ನಾನು ಧಾರವಾಡ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ನಂತರ ನಾನು 15ನೇ ತಾರೀಕು ನಾನು ನಾಮಿನೇಷನ್ ಹಾಕ್ತಾ ಇದ್ದೇನೆ. ಆದ್ದರಿಂದ ಅದಕ್ಕಿಂತ ಮೊದಲು ಯಾವಾಗಲೂ ಅಭ್ಯರ್ಥಿ ಘೋಷಣೆಯಾಗಿ ನಾಮಿನೇಷನ್ ಹಾಕೋಕ್ಕಿಂತ ಮೊದಲು ನರಸಿಂಹಸ್ವಾಮಿಯ ದರ್ಶನವನ್ನು ತೆಗೆದುಕೊಳ್ಳೋದು ಪ್ರತಿ ಸರ್ತಿ ಇದೊಂದು ನಾನೊಂದು ಪಾಲನೆ ಮಾಡ್ತಾ ಬಂದಿದ್ದೇನೆ. ಆ ಕಾರಣಕ್ಕಾಗಿ ಬಂದಿದ್ದೇನೆ. ಮೊದಲನೇದಾಗಿ ಇಡೀ ದೇಶದಲ್ಲಿ ದೇಶದ ಹಿತದೃಷ್ಟಿಯಿಂದ ಶ್ರೀ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು, ಪ್ರಚಂಡವಾದ ಬಹುಮತ ಅವರು ಸಿಗಬೇಕು. ಆ ಬಹುಮತದ MP ಏನು ಅವ್ರನ್ನ ನಾಯಕನನ್ನಾಗಿ ಚುನಾಯಿಸಿ ಪ್ರಧಾನಮಂತ್ರಿ ಮಾಡ್ತಾರೆ, ಅದರಲ್ಲಿ ನನ್ನನ್ನು ಇರುವಂಗೆ ಮಾಡಿಕೊಡು ಅಂತೇಳಿ ನಾನು ಲಕ್ಷ್ಮೀ ನರಸಿಂಹಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸರ್, ಈಗ ಬಿಜಾಪುರದ ಜಿಲ್ಲೆದವರು ಏನು ಸಂಸದರು ಆಯ್ಕೆ ಮಾಡಿದ್ರೆ ಈಗ ಒಂದನೇದಾಗಿ ಬಿಜೆಪಿಯಲ್ಲಿ ಬಂಡಾಯ ಶುರುವಾಗಿದೆ. ಜೊತೆಗೆ ಏನು ಅಂತಂದ್ರೆ ಬಂಜಾರ ಸಮಾಜದ ಮತಗಳ ಬೇಡ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು, ಅದಕ್ಕೂ ಕೂಡ ಅವರು ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ. ಹಾಗೆ ಬಂಜಾರ ಸಮಾಜದ ಮತಗಳ ಅವಶ್ಯಕತೆ ಇಲ್ವಾ ಬಿಜೆಪಿಗೆ? ಯಾರೂ ಆ ರೀತಿ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಏನಾದರೂ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ನಾನು ಮತ್ತೊಮ್ಮೆ ಚುನಾವಣೆ ಕ್ಯಾಂಪೇನ್ ಬಂದಾಗ ಸರಿ ಮಾಡ್ತೀನಿ, ಅಥವಾ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪನವರು ಯಾರಾದರೂ ಬಂದು ಸರಿ ಮಾಡ್ತಾರೆ. ಎಲ್ಲ ವರ್ಗದ ಮತಗಳು ನಮಗೆ ಬೇಕು. ಮತ್ತು ಈ ಬಾರಿ ದೇಶದಲ್ಲಿ ಅತ್ಯುತ್ತಮವಾದಂಥ ವಾತಾವರಣ ಇದೆ. ನಾವು BJP ಅಲೋನ್ 370 ಸೀಟುಗಳು, NDA ಸೇರಿ 400ಕ್ಕಿಂತ ಹೆಚ್ಚು ನಾವು ಸ್ಥಾನಗಳನ್ನು ಪಡೀಲಿಕ್ಕೆ ಸರ್ವಶಕ್ತಿಯನ್ನು ಹಾಕಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ದೇಶದಲ್ಲಿ ಕಳೆದ 10 ವರ್ಷದಲ್ಲಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆದಂಥ ಬದಲಾವಣೆಯನ್ನು ಜನ ಗಮನಿಸಿದ್ದಾರೆ. ಅತ್ಯಂತ ದುರ್ಬಲ ಒಂದು ಆರ್ಥಿಕ ವ್ಯವಸ್ಥೆಯಾಗಿದ್ದ 5 ಅತ್ಯಂತ ದುರ್ಬಲ ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದಾಗಿದ್ದಂಥ ಭಾರತ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗ್ಯಾರಂಟಿ ಕೊಟ್ಟಿದ್ದಾರೆ, ನನ್ನ 3ನೇ ಅವಧಿಯಲ್ಲಿ ದೇಶದ ಆರ್ಥಿಕ ಸ್ಥಿತಿಯನ್ನು ಜಗತ್ತಿನ 3ನೇ ರ್ಯಾಂಕಿಂಗ್ಗೆ ಒಯ್ತೀನಿ ಅಂತೇಳಿ ಪ್ರಧಾನಮಂತ್ರಿಗಳು ಗ್ಯಾರಂಟಿ ಕೊಟ್ಟಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಇಂದಿನ ಎಲ್ಲ ವರ್ಷಗಳಿಗೆ ಹೋಲಿಸಿದರೆ, ವಿಶೇಷವಾಗಿ 80ರ ದಶಕದ ನಂತರ ಹೋಲಿಸಿದರೆ, ಇಡೀ ದೇಶದಲ್ಲಿ ಈ ಒಂದು ಉಗ್ರವಾದಿತನ ಏನಿದೆ ಇದು ಭಾಳ ಕನ್ಸಿಡರೇಬಲಿ ಕಮ್ಮಿ ಆಗಿದೆ. ಕಾಶ್ಮೀರದಲ್ಲಂತೂ ಅತ್ಯಂತ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಇದೆಲ್ಲ ಮುಂದುವರೆದು ವಿಕಾಸ ಹೊಂದುತ್ತಿರುವ ದೇಶ ಅಂತೇನು ಭಾರತ ಇದೆ, ಅದು ವಿಕಸಿತ ದೇಶ ಆಗಬೇಕು ಅಂದರೆ ನರೇಂದ್ರ ಮೋದಿ ಅವರ 3ನೇ ಬಾರಿ ಅವಶ್ಯ ಇದೆ. ಅದಕ್ಕೆ ಜನ ಮತ ಹಾಕಲಿಕ್ಕೆ ಸಿದ್ಧರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೇ ಒಡಕಿನ ಮಾತು ಬರಬಾರ್ದು ಅನ್ನುವಂಥ ವಿನಂತಿಯನ್ನು ನಾನು ಎಲ್ಲರಿಗೂ ಮಾಡ್ತೀನಿ. ಏನಾದರೂ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಸರಿಪಡಿಸ್ತೀನಿ. ರಾಜ್ಯದಲ್ಲಿ ನಾವು 28ಕ್ಕೆ 28 ಸ್ಥಾನವನ್ನು ಗೆಲ್ಲುವ ಗುರಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಯತೀಂದ್ರ ಅವರು, ಸಿದ್ದರಾಮಯ್ಯನವರು ಮಾತನಾಡುವ ಭಾಷೆಯನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ಬೋದು. ಬಾಯಿಗೆ ಬಂದಂತೆ, ಮನ ಬಂದಂತೆ ಏಕವಚನದಲ್ಲಿ ಟೀಕೆಯನ್ನು ಮಾಡ್ತಾರೆ. ದೇಶದ ಗೃಹ ಮಂತ್ರಿಗಳು ಜನ ಸ್ವೀಕಾರ ಮಾಡಿದ್ದಾರೆ. ಇವರು ಹತಾಶರಾಗಿ ಅವರು ಸರ್ಟಿಫಿಕೇಟ್ ಕೊಡುವ ಮಟ್ಟಕ್ಕೆ ಹೋಗಿದ್ದಾರೆ. ಎಲ್ಲದಕ್ಕೂ ಸಿದ್ದರಾಮಯ್ಯನವರು ತಮ್ಮ ಎಲ್ಲ ಫೇಲ್ಯೂರ್ಗಳಿಗೂ ಸಹಿತ ಕೇಂದ್ರ ಸರ್ಕಾರವನ್ನು ದೂಷಿಸ್ತಾ ಕಾಲಹರಣವನ್ನು ಸಿದ್ದರಾಮಯ್ಯನವ್ರು ಮಾಡ್ತಿದ್ರೆ, ಅವ್ರ ಮಗ ಸರ್ಟಿಫಿಕೇಟ್ ಕೊಡುವ ಹಂತಕ್ಕೆ ಹೋಗಿದ್ದಾರೆ. ಯಾರೇನು ಅಂಥೇಳಿ ಜನ ಈಗ ಸೂಕ್ತ ಉತ್ತರ ಕೊಡ್ತಾರೆ. ಯತೀಂದ್ರ ಅವರೇ, ನೀವು ಒಪ್ಕೊಳ್ತಾರಲ್ಲ, ದೇಶದ ಜನ ಒಪ್ಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ 2 ಬಾರಿ ಸಂಘಟನಾ ನೇತೃತ್ವದಲ್ಲಿ ನಾವು ಚುನಾವಣೆ ಗೆದ್ದಿದ್ದೇವೆ. ನರೇಂದ್ರ ಮೋದಿ ಅವರ ಓವರಾಲ್ ನೇತೃತ್ವ, ಸಂಘಟನಾತ್ಮಕ ನೇತೃತ್ವ ಸಾಮಾನ್ಯ ಅಮಿತ್ ಶಾ ಅವರಲ್ಲಿದ್ದಾಗಲೇ 2 ಬಾರಿ ಚುನಾವಣೆಯನ್ನು ಗೆದ್ದಿದ್ದೇವೆ. ಹಾಗಾಗಿ ಹಲವಾರು ರಾಜ್ಯಗಳನ್ನು ಗೆದ್ದಿದ್ದೇವೆ. ಕರ್ನಾಟಕದಲ್ಲಿ ಒಂದು ಗೆದ್ದಿವೇನೋ ದುರಹಂಕಾರದಿಂದ ಮರಿಬೇಡ್ರಿ. ಇಡೀ ದೇಶದಲ್ಲಿ ಕೇವಲ 3 ಕಡೆ ನಿಮ್ಮ ಸರ್ಕಾರ, ಅದರಲ್ಲೂ ಹಿಮಾಚಲ ಪ್ರದೇಶದಲ್ಲಿ ಅಗಳಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ದುರಹಂಕಾರದ ಮಾತುಗಳಿಂದ ಜನ ಸೂಕ್ತ ಉತ್ತರ ಕೊಡ್ತಾರೆ. ನಾವು 28 ಸ್ಥಾನವನ್ನು ಈ ರೀತಿ ಮಾತುಗಳಿಗೆ ಕಾರಣ ಇಲ್ಲ. ಹತಾಶೆ ಆಗಿದೆ.
ಸೋಲ್ತೀವಿ ಅನ್ನೋದು ಕಣ್ಣಿಗೆ ಕಾಣ್ತಾ ಇದೆ. ಅಲ್ಲೇ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲೇ ಆ ಲಕ್ಷ್ಮಣ ಅವರು ಡಿಪಾಸಿಟ್ ಬಂದರೆ ಸರಿ ಅನ್ನುವಂಥ ಸ್ಥಿತಿಗೆ ಅವರು ಬಂದು ತಲುಪ್ತಾ ಇದ್ದಾರೆ. ಅದಕ್ಕೆ ಈ ಹತಾಶೆಯಿಂದ ಅತ್ಯಂತ ಕೆಟ್ಟ ಭಾಷೆಯನ್ನು ಬಳಸ್ತಾ ಇದ್ದಾರೆ. ಲಿಂಗೇಶ್ವರ ಸ್ವಾಮೀಜಿಗಳು ನಿಮ್ಮ ವಿರುದ್ಧ ಯಾಕೆ ಕಿರಿಕೆ ಆಗ್ತಾ ಇದ್ದಾರೆ? ನನಗೆ ಗೊತ್ತಿಲ್ಲ, ಚೇಂಜ್ ಆಗ್ಬೇಕು ನನಗೆ ಗೊತ್ತಿಲ್ಲ. ನಾನು ಆದರೆ ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ. ನಾನು ಅದಕ್ಕೆ ಹೇಳಿದ್ದೇನೆ, ಅವರೆಲ್ಲ ಹೇಳಿದ್ದನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ. ಅವರ ಆಶೀರ್ವಾದದಿಂದ ನಾನು ಗೆಲ್ತೇನೆ. ವೈಯಕ್ತಿಕವಾಗಿ ನಿಮ್ಮ ಮೇಲೆ ಅವರ ಆಶೀರ್ವಾದದಿಂದ ನಾನು ಗೆಲ್ತೇನೆ. ಇದಕ್ಕಿಂತ ಹೆಚ್ಚಿನ ಏನು ಹೇಳಲ್ಲ. ಥ್ಯಾಂಕ್ ಯು